ನಮಸ್ಕಾರ ಸ್ನೇಹಿತರೆ. ಹಬ್ಬಗಳ ಸಾಲ್ ಶುರು ಆಗ್ತಾ ಇದೆ. ಹಾಗಾಗಿ ಈ ದಿನ ನಾವು ನಮ್ಮ ಅಜ್ಜಿ ಕಾಲದ ಹಿಂದಿನ ಒಂದು ಸಾಂಪ್ರದಾಯಿಕ ಸಿಹಿಯನ್ನ ಮಾಡೋಣ ಬನ್ನಿ. ಬಹಳ ಕ್ವಿಕ್ ಆಗಿ ಮಾಡುವಂಥ ಈ ರೆಸಿಪಿಗೆ ನಾನು 1 ಲೋಟ ಅಕ್ಕಿ ಮತ್ತು 1 ಹಿಡಿಯಷ್ಟು ಅವಲಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಸುಮಾರು 2 ಗಂಟೆ ಕಾಲ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು 1 ಲೋಟ ಅಕ್ಕಿ ಆಗಿರೋದ್ರಿಂದ 2 ಗಂಟೆಗಳ ಕಾಲ ಸಾಕು. ನೀವು ಜಾಸ್ತಿ ಅಕ್ಕಿ ನೆನೆಸೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ಕೋಬೇಕಾಗುತ್ತೆ. ನಿಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲ, ನಾನಿಲ್ಲಿ 1 ಅಚ್ಚು ಬೆಲ್ಲನ ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ 2 ಗಂಟೆಗಳ ಕಾಲ ಆದಮೇಲೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಕುಟ್ಟಿ ಇಟ್ಟಿರೋವಂಥ ಬೆಲ್ಲನೂ ಇದ್ರ ಜೊತೆ ಹಾಕ್ಕೊಂಡು 2 ರಿಂದ 3 ಏಲಕ್ಕಿ ಮತ್ತು 2 ಹಿಡಿಯಷ್ಟು ಫ್ರೆಶ್ ಆಗಿ ತುರಿದಿರೋ ಅಂಥ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಅಕ್ಕಿ ನೆನೆಸಿದ ನೀರನ್ನೆಲ್ಲ ಬಸಿದ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳಿ. ಬೆಲ್ಲದಲ್ಲೂ ನೀರಿದೆ, ಹಾಗೆ ಅಕ್ಕಿ ನೆಂದಿರೋದ್ರಿಂದ ಅದು ಕೂಡ ನಿಮಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬಹುದು. ಹಾಗೇನೆ ಮೊದಲನೇ ಸಲ ಮಾಡ್ತಾ ಇದ್ದರೆ ಕಾದಿರೋ ಎಣ್ಣೆಗೆ 1 ಸೌಟ್ನಷ್ಟು ಈ ಹಿಟ್ಟನ್ನು ಹಾಕಿ ನೀವು ಅದನ್ನು ಕರೆದು ನೋಡ್ಕೊಳ್ಳಿ. ನಂತರ ಬೇಕಾದರೆ ಒಟ್ಟಿಗೆ 3-4 ಹಾಕ್ಕೊಂಡು ಫ್ರೈ ಮಾಡಬಹುದು. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಅವಾಗ ನಿಮಗೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಸೂಪರ್ ಟೇಸ್ಟಿಯಾಗಿ ಆಗುತ್ತೆ ಈ ಎರಿಯಪ್ಪ. ಇದನ್ನ ಎರಿಯಪ್ಪ ಅಂತ ಕರೀತಾರೆ, ಅಪ್ಪಂ ಅಂತ ಕರೀತಾರೆ, ಅಪ್ಪಂದು ಅಂತ ಕರೀತಾರೆ. ಹೀಗೆ ಸುಮಾರು ರೀತಿಲಿ ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ. ನಿಮ್ಮ ಕಡೆ ನೀವು ಇದನ್ನ ಏನಂತ ಕರಿತೀರಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ನಾವಿದನ್ನು ಸಾಮಾನ್ಯವಾಗಿ ನರಸಿಂಹ ಜಯಂತಿ ದಿವಸ ಸಾಯಂಕಾಲ ನರಸಿಂಹ ಹುಟ್ಟು ಬರ್ತಾನೆ ಮುಸ್ಸಂಜೆ ಸಮಯದಲ್ಲಿ ಈ ಅಪ್ಪಂದನ್ನು ಮಾಡಿ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಿ. ನೀವು ಯಾವ ಹಬ್ಬಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಮಾಡ್ತೀರಾ ಅದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.